ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ರಥಸಪ್ತಮಿಯ ಪ್ರಯುಕ್ತ ನಾವು ರಥಸಪ್ತಮಿ ದಿವಸ ಸ್ನಾನ ಮಾಡುವ ವಿಧಾನ, ಹಾಗೆ ಯಾವ ರೀತಿ ಯಾವೆಲ್ಲ ಒಂದು ವಿಧಾನದಲ್ಲಿ ನಾವು ಸ್ನಾನವನ್ನು ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ರಥಸಪ್ತಮಿ ಏನಪ್ಪ ಅಂತಂದರೆ ಸೂರ್ಯ ದೇವರಿಗೆ ತುಂಬ ಪ್ರಿಯವಾದ ದಿನವಾಗಿರುತ್ತದೆ. ಅಂದಿನ ದಿವಸ ನಾವು ಸೂರ್ಯ ಸ್ನಾನ ಮಾಡೋದ್ರಿಂದ ಆರೋಗ್ಯ, ಆಯುಷ್ಯ, ರೋಗ ನಿವಾರಣೆ ಮತ್ತು ಪಾಪಕ್ಷಯ ನಿವಾರಣೆ ಆಗುತ್ತದೆ ಎಂದು ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗಿದೆ. ನಮಗೆ ರಥಸಪ್ತಮಿ ಪ್ರಾರಂಭವಾಗುವಂಥದ್ದು ಮಾಘ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿಯು 24ನೇ ತಾರೀಕು ಶನಿವಾರ ಮಧ್ಯರಾತ್ರಿ 12 ಗಂಟೆ 40 ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ. ಶನಿವಾರ 12 ಗಂಟೆ ರಾತ್ರಿ 12 ಗಂಟೆ ನಂತರದ ಸಮಯ ಅದು ನಮಗೆ ಭಾನುವಾರವಾಗಿರುತ್ತದೆ. ಹಾಗಾಗಿ ಮುಕ್ತಾಯವಾಗುವಂಥದ್ದು 25ನೇ ತಾರೀಕು ಭಾನುವಾರ ರಾತ್ರಿ 11 ಗಂಟೆ 11 ನಿಮಿಷವಾಗಿರೋದ್ರಿಂದ ನಮ್ಮ ಒಂದು ರಥಸಪ್ತಮಿಯ ಆಚರಣೆಯು ಕೂಡ ಭಾನುವಾರವೇ ಆಗಿರುತ್ತದೆ. ಈ ರಥಸಪ್ತಮಿಯನ್ನು ಸೂರ್ಯ ಜಯಂತಿ ಅಂತಲೂ ಕೂಡ ಕರೀತಾರೆ, ಹಾಗೆ ಅಚಲ ಸಪ್ತಮಿ ಅಂತಲೂ ಕೂಡ ಕರೆಯುತ್ತಾರೆ. ಈ ಒಂದು ರಥಸಪ್ತಮಿಯ ದಿವಸ ವಿಶಿಷ್ಟವಾಗಿ ಏನಪ್ಪಾ ಅಂತಂದ್ರೆ ಸಪ್ತಮಿ ತಿಥಿಯಂದು ರಥಾವರ ಎಂದು ಕರೆಯಲ್ಪಡುವ ಸೂರ್ಯನನ್ನು ನಾವು ಆರಾಧನೆ ಮಾಡ್ತೇವೆ. ಈಗಾಗಲೇ ನಿಮಗೆ ಅದು ಗೊತ್ತಿರುವಂಥದ್ದೇ. ಹಾಗೇನೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ 33 ಕೋಟಿ ದೇವರುಗಳಿದ್ದಾರೆ ಅನ್ನುವ ಒಂದು ನಂಬಿಕೆ ಕೂಡ ಇರೋದ್ರಿಂದ ಪ್ರತಿಯೊಂದು ದೇವತೆಗಳಿಗೂ ಅವ್ರದೇ ಆದ ಒಂದು ರೂಪ, ವಾಹನ, ಆಯುಧಗಳಿರ್ತವೆ. ಆದ್ರೆ ನೀವು ಇದನ್ನ ನಿಮ್ಮ ಕಣ್ಣಿನಿಂದ ನೋಡುವಂಥದ್ದು ಏನಪ್ಪಾ ಅಂತಂದ್ರೆ ಸೂರ್ಯ ಮತ್ತು ಚಂದ್ರನ ಒಂದು ಶಕ್ತಿ ಮತ್ತು ಕಾಂತಿಯುತವಾಗಿರುವಂಥದ್ದನ್ನು ನೀವು ಕಣ್ಣಿಂದ ನಾವು ಅದನ್ನ ನೋಡ್ತೇವೆ, ಜೊತೆಲಿ ಅನುಭವಿಸುತ್ತೇವೆ. ಹಾಗಾಗಿ ನಾವು ಸೂರ್ಯ ದೇವನನ್ನು ಆರಾಧಿಸುವ ದಿನವೇ ನಮಗೆ ರಥಸಪ್ತಮಿ ಕೂಡ ಆಗಿರುತ್ತದೆ. ನಾವು ಪ್ರತಿನಿತ್ಯನೂ ಕೂಡ ನಿಮಗೆ ಗೊತ್ತಿರುವಂಥದ್ದು. ಇನ್ನೊಂದೇನಪ್ಪ ಅಂತಂದ್ರೆ ನಾವು ಸೂರ್ಯ ದೇವನಿಗೆ ಪ್ರತಿನಿತ್ಯ ಆರ್ಘ್ಯವನ್ನು ಕೊಡೋದ್ರಿಂದ ನಮ್ಮಲ್ಲಿ ಒಂದು ರೋಗ ನಿವಾರಣೆ ಜೊತೆಯಲ್ಲಿ ನಮ್ಮ ಒಂದು ಜಾತಕದಲ್ಲಿ ಆಗುವಂತ ಕೆಲವೊಂದು ದೋಷಗಳು ಕೂಡ ನಿವಾರಣೆ ಆಗ್ತವೆ. ನಿಮಗೆ ಗೊತ್ತಿರುವಂಥದ್ದೇ. ನೀವೆಲ್ಲಾದ್ರೂ ಒಂದು ನಿಮ್ಮ ಜಾತಕ ತೋರಿಸಿದಾಗ ನೀವು ಸೂರ್ಯನಿಗೆ ದಿನನಿತ್ಯ ಆರ್ಘ್ಯವನ್ನು ಬಿಡಿ, ನಿಮ್ಗೆ ಒಳ್ಳೆ ಕೆಲಸವಾಗುತ್ತದೆ, ಅದು ನಿಮ್ಗೆ ಎಲ್ಲ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ಸೂರ್ಯನ ಅನುಗ್ರಹ ನಮಗೆ ಸಿಗ್ಬೇಕು ಅಂತಂದ್ರೆ ನಾವು ದಿನನಿತ್ಯನೂ ಬೆಳಗ್ಗೆ ಸೂರ್ಯೋದಯ ಸಮಯವನ್ನು ನೋಡಿಕೊಂಡು ಆರ್ಘ್ಯವನ್ನು ಬಿಡುವುದು ತುಂಬಾನೇ ಒಳ್ಳೆಯದು. ಹಾಗೇನೆ ಏನಪ್ಪಾ ಅಂತಂದ್ರೆ ಈ ಒಂದು ಸೂರ್ಯನ ಸ್ನಾನ ಮಾಡಿ ನಾವು ಸೂರ್ಯನಿಗೆ ಆರ್ಘ್ಯವನ್ನು ಕೊಡುವುದರಿಂದ ರೋಗ ರುಜಿನಗಳಿಂದ ಮುಕ್ತಿ ಸಿಗುತ್ತದೆ. ಹಾಗೇನೆ ನಾವು ನಮ್ಮ ಈಗಾಗಲೇ ಹೇಳಿದ ಜಾತಕದ ದೋಷಗಳ ನಿವಾರಣೆ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಈ ಹುಟ್ಟಿದ ಮಕ್ಕಳನ್ನ ನಾವು ಎಳೆ ಬಿಸಿಲಿಗೆ ಹೊಡ್ತೀವಿ. ಅಂದ್ರೆ ಏನಕ್ಕೆ ಅಂತಂದ್ರೆ ಆ ಮಕ್ಕಳಲ್ಲಿ ಒಂದು ವಿಟಮಿನ್ 12 ಹೆಚ್ಚಾಗ್ಲಿ, ಆಮೇಲೆ ಅವರ ಬೆಳವಣಿಗೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಅವರು ತುಂಬಾ ಚಟುವಟಿಕೆಯಿಂದ ಕೂಡ್ತಾರೆ, ಅಂದ್ರೆ ತುಂಬಾ ಆಕ್ಟಿವ್ ಆಗ್ತಾ ಹೋಗ್ತಾರೆ. ಹಾಗಾಗಿ ನಾವು ಇನ್ನು ತುಂಬಾ ನಾನಾ ಒಂದು ಉಪಯೋಗಗಳು ಇರೋದ್ರಿಂದ ನಾವು ಸೂರ್ಯನ ಒಂದು ಬಿಸಿಲಿಗೆ ಮೈಯನ್ನು ಒಡ್ತೇವೆ. ಮಕ್ಕಳಿಗೆ ಅಷ್ಟೇ, ದೊಡ್ಡವ್ರಿಗೂ ಕೂಡ ಅದರ ಅವಶ್ಯಕತೆ ತುಂಬಾನೇ ಇದೆ. ಆದ್ರೆ ಈಗಿನ ಒಂದು ಜೀವನ ಜಂಜಾಟದಲ್ಲಿ ನಾವು ಹೋಗಿ ಸೂರ್ಯನ ಬಿಸಿಲಲ್ಲಿ ಕೂತ್ಕೊಳ್ಳೋಂಥದ್ದು ಅವೆಲ್ಲನೂ ಸ್ವಲ್ಪ ಅಸಾಧ್ಯವಾದ ಮಾತು. ಆದ್ರೂ ಕೂಡ ಒಂದು ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಒಂದು ಸ್ವಲ್ಪ ಮಟ್ಟಿಗಾದ್ರೂ ನಾವು ಪ್ರಯತ್ನ ಮಾಡುವಂಥದ್ದು ಒಳ್ಳೆಯದು. ಹಾಗೆ ಒಂದು ಪೌರಾಣಿಕ ಹಿನ್ನೆಲೆ ಪ್ರಕಾರ ನೋಡೋದಾದ್ರೆ ರಥಸಪ್ತಮಿ ಆಚರಣೆ ಏನಪ್ಪಾ ಅಂತಂದ್ರೆ ಮಾಘ ಶುದ್ಧ ಸಪ್ತಮಿಯು ಸೂರ್ಯೋದಯದ ಕಾಲದಲ್ಲಿ ಒಂದು ಎಕ್ಕದ ಎಲೆಯನ್ನು ಉಪಯೋಗಿಸ್ಕೊಂಡು ನಾವು ಸ್ನಾನ ಮಾಡಿ ನಂತರದಲ್ಲಿ ನಾವು ಸೂರ್ಯನಿಗೆ ಆರ್ಘ್ಯ ಕೊಡಬೇಕು. ಆ ರೀತಿ ನಾವು ಮಾಡೋದ್ರಿಂದ ಸಂಪತ್ತು, ಆರೋಗ್ಯ, ಅಭಿವೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಈ ರಥಸಪ್ತಮಿ ದಿವಸ ಇನ್ನು ಪೂಜೆ ವಿಧಾನ, ಇನ್ನು ನಾನು ದೀಪಾರಾಧನೆ ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇವತ್ತು ನಿಮಗೆ ಸ್ನಾನದ ಬಗ್ಗೆ ನಾನು ಮಾಹಿತಿ ಕೊಡಲೇಬೇಕು. ಸ್ನಾನ ಮಾಡೋದಕ್ಕಿಂತ ಮುಂಚೆ ನೀವು ಕೆಲವೊಂದು ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ 7 ಎಕ್ಕದ ಎಲೆಯನ್ನು ತೆಗೆದುಕೋಬೇಕು. ಹಾಗೆ ನಮ್ಗೆ ಲಾಸ್ಟ್ ಇಯರ್ ಕೆಲವರು ಮೆಸೇಜ್ ಕೂಡ ಮಾಡಿದ್ರು, ಪ್ರತಿಯೊಬ್ಬರಿಗೂ ಬೇರೆ ತೆಗೆದುಕೋಬೇಕಾ ಅದನ್ನೇ ತೆಗೆದುಕೋಬೇಕಂತ ಹೇಳಿ. ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಎಲೆನೇ ನೀವು ತೆಗೆದುಕೊಳ್ಳಿ. ಉಪಯೋಗಿಸಿರೋ ವಸ್ತುಗಳನ್ನೇ ಮತ್ತೆ ತಿರ್ಗಿ ಉಪಯೋಗಿಸೋದಕ್ಕೆ ಹೋಗ್ಬೇಡಿ. ಒಬ್ಬರಿಗಿರುವಂತಹ ದೋಷ ಇರ್ಬೋದು, ಒಬ್ಬರಿಗೆ ಏನೋ ಒಂದು ತೊಂದರೆಗಳಿರುವಂಥದ್ದು ಅದು ಇನ್ನೊಬ್ಬರಿಗೂ ಕೂಡ ಬೇಡ. ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಬೇರೆ ಬೇರೆ ಎಲೆಗಳನ್ನೇ ಉಪಯೋಗಿಸ್ಕೊಂಡು ನಾವು ಸ್ನಾನ ಮಾಡಿಕೊಳ್ಳುವುದು ಒಳ್ಳೆಯದು. ಹಾಗೆ 7 ಎಕ್ಕದ ಎಲೆಯನ್ನು ನೀವು ತೆಗೆದುಕೋಬೇಕಾಗುತ್ತದೆ. ಆ ಎಲೆಗಳನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕಪ್ಪ ಅಂತಂದ್ರೆ ಆ 7 ಎಲೆಯಲ್ಲಿ ಒಂದು ಎಲೆನ ನಾವು ತಲೆಯ ಒಂದು ನೆತ್ತಿಯ ಮೇಲೆ ಇಡಬೇಕಾಗುತ್ತದೆ. ಮತ್ತೆ ಇನ್ನ 2 ಎಲೆಗಳು ಏನಪ್ಪಾ ಅಂದ್ರೆ 2 ಭುಜಗಳ ಮೇಲೆ ಒಂದೊಂದು ಎಲೆಗಳನ್ನ ಇಡಬೇಕು. ಮತ್ತೆ ಇನ್ನ 2 ಎಲೆಗಳು ಏನಪ್ಪಾ ಅಂತಂದ್ರೆ ನಮ್ಮ 2 ಪಾದಗಳ ಮೇಲೆ ಇಡಬೇಕಾಗುತ್ತದೆ. ಒಂದು ನಮ್ಮ ಹಾರ್ಟ್ ಅಂದ್ರೆ ಹೃದಯದ ಭಾಗದ ಮೇಲೆ ಇಡಬೇಕು. ಇನ್ನೂ ಒಂದು ನಾಭಿ ಅಂದ್ರೆ ನಿಮಗೆ ಗೊತ್ತಿರುವಂತಹ ಒಕ್ಕಳಿದ ಮೇಲೆ ಇಡಬೇಕು. ಈ ರೀತಿಯಾಗಿ ನಾವು 7 ಎಕ್ಕದ ಎಲೆಯನ್ನು ನಮ್ಮ ದೇಹದ ಮೇಲೆ ಇಟ್ಕೊಂಡು ನಾವು ಸ್ನಾನ ಮಾಡಬೇಕಾಗುತ್ತದೆ. ಸ್ನಾನವನ್ನು ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲಿ ಕುತ್ಕೋಬೇಕಪ್ಪ ಅಂತಂದ್ರೆ ಪೂರ್ವ ದಿಕ್ಕನ್ನು ನೋಡುವ ರೀತಿಯಲ್ಲಿ ನಾವು ಒಂದು ಸ್ನಾನದ ಮನೆ ಒಳಗೇನೆ ಪೂರ್ವ ದಿಕ್ಕನ್ನು ನೋಡುವ ರೀತಿಯಲ್ಲಿ ಕುಳಿತುಕೋಬೇಕಾಗುತ್ತದೆ.
ಹಾಗೆಯೇ ಸ್ನಾನ ಮಾಡುವಂಥ ಸಮಯದಲ್ಲಿ ನಾವು ಸೂರ್ಯನ ಒಂದು ನಾಮಸ್ಮರಣೆ ಮಾಡಬೇಕು. ಅಂದರೆ ಸೂರ್ಯ ದೇವಾಯ ನಮಃ ಅಥವಾ ಆದಿತ್ಯಾಯ ನಮಃ ಅಂತ ಹೇಳ್ಕೊಂಡು ನಾವು ಸ್ನಾನವನ್ನು ಮಾಡಬೇಕಾಗುತ್ತದೆ. ಹಾಗೆಯೇ ಕೊನೆಯಲ್ಲಿ ಈಗ ನೀವು ಎಕ್ಕದ ಎಲೆ ಇಟ್ಕೊಂಡು ಸ್ನಾನ ಎಲ್ಲ ಮುಗಿಸಿದ ನಂತರದ ಕೊನೆಯಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಕೊನೆಯಲ್ಲಿ ಸ್ವಲ್ಪ ನೀರಿಗೆ ಸ್ವಲ್ಪ ಎಳ್ಳು ಮತ್ತು ಸ್ವಲ್ಪ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಮಗೆ ತುಂಬಾನೇ ಒಳ್ಳೆಯದಾಗ್ತಾ ಹೋಗುತ್ತದೆ. ಅದು ಸ್ನಾನದ ಮುಕ್ತಾಯ ಕೂಡ ಹೌದು. ಈ ರೀತಿಯಾಗಿ ನೀವು ಸ್ನಾನವನ್ನು ಮಾಡಬೇಕಾಗುತ್ತದೆ. ಇದು ನಮಗೆ ಬಹುಮುಖ್ಯವಾದದ್ದು. ಇನ್ನು ಹಾರ್ಗೆ ಬಿಡುವುದು ಕೂಡ ನಮಗೆ ಬಹುಮುಖ್ಯವಾದದ್ದು. ನೋಡಿ, ನಮಗೆ ಭಾನುವಾರ ಬಂದೇ ಬಿಡ್ತು. ಭಾನುವಾರ ಸೂರ್ಯದೇವನ ವಾರನೂ ಕೂಡ ಹೌದು. ಅದ್ರ ಜೊತೆಲಿ ರಥಸಪ್ತಮಿಯೂ ಬಂದಿರೋದ್ರಿಂದ ತುಂಬಾ ವಿಶೇಷವಾಗಿ ಬಂದಿರುವಂಥದ್ದು. ಅಂದಿನ ದಿವಸ ನಾವು ಪ್ರತಿಯೊಬ್ಬರು ಕೂಡ ವರ್ಷಕ್ಕೊಮ್ಮೆ ಆಚರಣೆ ಮಾಡುವಂಥದ್ದು ರಥಸಪ್ತಮಿ. ಎಲ್ಲರೂ ಕೂಡ ಇದನ್ನ ಆಚರಣೆ ಮಾಡಿ ನಾವು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಕಾಶಿ, ಗಂಗಾ ನದಿ ಅಲ್ಲೆಲ್ಲ ಹೋಗಿ ನದಿ ಸ್ನಾನವನ್ನು ಮಾಡ್ಕೊಳ್ತಾರೆ. ನಮ್ಗೆ ಅಷ್ಟು ದೂರ ತೀರ್ಥಕ್ಷೇತ್ರಗಳಿಗೆ ಹೋಗೋದಿಕ್ಕೆ ಆಗೋದಿಲ್ಲ. ಬೇಕಾದ್ರೆ ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ಒಂದು ಕ್ಷೇತ್ರಗಳಿಗೂ ಕೂಡ ಹೋಗಿ ಅಲ್ಲಿ ಕೂಡ ನೀವು ಸ್ನಾನವನ್ನು ಮಾಡಿಕೊಂಡು ದೇವರ ದರ್ಶನ ಮಾಡ್ಕೊಳ್ಳೋದು ಒಳ್ಳೇದು. ಒಂದು ಪಕ್ಷ ಹೋಗೋದಿಕ್ಕೆ ಆಗದೆ ಹೋದಾಗ ಮನೆಯಲ್ಲಿ ನಾನು ಈಗ ತಿಳಿಸ್ಕೊಟ್ಟಿರುವಂತ ರೀತಿಯಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಸೂರ್ಯನಿಗೆ ಹಾರ್ಗೆ ಬಿಡುವಂಥದ್ದು. ಅದರ ಜೊತೆಲಿ ಸೂರ್ಯನ ಪೂಜೆಗೂ ಕೂಡ ನಾವು ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ. ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೇನೆ. ಹಾಗೇನೆ ನಾವು ಇವತ್ತಿನ ದಿವಸ ಅಂದ್ರೆ ರಥಸಪ್ತಮಿ ದಿವಸ ನಾವು ಈ ರೀತಿ ಯಾಕೆ ನಾವು ಸ್ನಾನ ಮಾಡಬೇಕು, ಅದರಿಂದ ದೊರೆಯುವ ಫಲಗಳೇನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ, ಕಣ್ಣಿನ ತೊಂದರೆ ನಿವಾರಣೆ ಆಗುತ್ತೆ, ಪಾಪ ಕ್ಷಯವಾಗುತ್ತದೆ, ಸೂರ್ಯನ ಅನುಗ್ರಹ ಸಿಗ್ತಾ ಹೋಗುತ್ತದೆ, ಪ್ರತಿಯೊಂದು ಕೂಡ ನಮಗೆ ಒಳ್ಳೇದಾಗ್ತಾ ಹೋಗುತ್ತದೆ. ಇದರಿಂದ ನಮ್ಗೆ ಎಷ್ಟು ಒಳ್ಳೇದಾಗುತ್ತೆ ಅಂತಂದ್ರೆ ನಾವು ಯಾಕೆ ಇದನ್ನ ರಥಸಪ್ತಮಿ ಆಚರಣೆ ಮಾಡಬಾರ್ದು. ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಾವು ಇದನ್ನ ಆಚರಣೆ ಮಾಡಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬಾ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೇನೆ ಅಂತ ಅನ್ಕೊಂಡಿದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.